ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಜೋರಾಯಿತು ಅಧಿಕಾರಿಗಳ ಕಾರ್ಯಾಚರಣೆ. ಬಾಗಲಕೋಟೆ ರೈಲ್ವೆ ನಿಲ್ದಾಣಕ್ಕೆ ಚುನಾವಣಾ ಅಧಿಕಾರಿಗಳು ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ಡಿಸಿ, ಸಿಇಒ, ಎಸ್ಪಿ ಅವರಿಂದ ರೈಲ್ವೆ ನಿಲ್ದಾಣದಲ್ಲಿ ಇರುವಂತಹ ಚೆಕ್ ಪೋಸ್ಟ್ ಪರಿಶೀಲನೆಯನ್ನ ಮಾಡಲಾಗಿದೆ. ನೀತಿ ಸಂಹಿತೆ ಬಳಿಕ ಚೆಕ್ ಪೋಸ್ಟ್ ಅನ್ನು ನಿರ್ಮಿಸಿದ್ದು ರೈಲ್ವೆ ಪೊಲೀಸರ ನಿರ್ಲಕ್ಷ್ಯ ಆಗಿತ್ತು. ರೈಲ್ವೆ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಯನ್ನ ಈ ಕಾರಣಕ್ಕಾಗಿ ಅಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಡಿಸಿ. ನೀವು ಭಾರತ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನೆನಪಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ರೀತಿ ನಿಷ್ಕಾಳಜಿ ಮಾಡಿದ್ರೆ ಸರಿ ಇರಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಮೀಟಿಂಗ್ ಕರೆದ್ರೆ ಯಾಕೆ ಬರಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಇಲ್ಲಿವರೆಗೆ ಒಂದಾದ್ರೂ ಪ್ರಕರಣ ಪತ್ತೆ ಮಾಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಸೊ ಒಂದಷ್ಟು ನಿರ್ಲಕ್ಷ್ಯ ಇತ್ತು, ಆ ಕಾರಣಕ್ಕಾಗಿ ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸುಮ್ಮನೆ ಆರಾಮಾಗಿ 2 ತಿಂಗಳು ಕಾಲ ಕಳಿತೀನಿ. ನಾವೆಲ್ಲ ಚೆಕ್ ಪೋಸ್ಟ್ಗಳು ಅಲ್ಲಿ FST ನಮ್ಮ ಟೀಮ್ಸ್ ಎಲ್ಲ ಫುಲ್ ಆಕ್ಟಿವೇಟ್ ಮಾಡಿ ಸ್ಟ್ರಾಂಗ್ ಮಾಡಿದೀವಿ. ಅವ್ರಿಗೆ ಇದೊಂದೇ ದಾರಿ ಈಗ. ಬಸ್ ಎಲ್ಲ ಚೆಕ್ ಮಾಡ್ತಾ ಇದೀವಿ ನಾವು, ಎಲ್ಲ ಬಸ್ಸಸ್ ಅನ್ನ. ಮತ್ತೆ ನೀವು ಇಲ್ಲಿ ಬಂದಿದ್ದ ಟ್ರೈನ್ ಬಂದಿದ್ದ ಪ್ಯಾಸೆಂಜರ್ ಚೆಕ್ ಮಾಡಿದ್ರೆ ಎಲ್ಲ ಇದೇ ರೂಟ್ ಹಿಡ್ಕೋತಾರೆ. ನೀವು ಒಂದು ಎಲೆಕ್ಷನ್ ಮುಗಿಯೋವರೆಗಾರು ಕ್ಯಾಮ್ರಾ ಇತ್ತಲ್ಲ ಅದನ್ನ ಉಪಯೋಗಿಸ್ಕೋಬೋದಲ್ರಿ? ಚಾಲು ಇದೆಯಾ? ಚಾಲು ಇರ್ಬೇಕು ಮೇಡಮ್, ಅದು ಚಾಲು ಇದೆ. ಮತ್ತೆ ಅದಾದ್ರಲ್ಲಿ CCTV ಹಾಕಿರೋ ಒಂದು ಬೈಕು ನೀವು ಕಳ್ತನ ತಡೆದೇ ಹಿಡಿದಿಲ್ಲ. ಎಷ್ಟು ಬೈಕ್ ಕಳ್ತನ ಆಗ್ತಿದೆ ಯಾವಾಗ ಇದನ್ನ ಹೇಳಿ, ಏನೋ ರೆಡಿ ಇರುತ್ತೆ ಆನ್ಸರ್ ನಿಮ್ಮ ಹತ್ರ ಹೇಳಕ್ಕೆ. ಎಷ್ಟು ಬೈಕ್ ಕಳ್ತನ ಆಗತ್ತೆ ಮತ್ತೆ ಮೊದ್ಲು ಹಾಕ್ಸಕ್ಕೆ ಇದಾದ್ಮೇಲೆ ನಿಂತಿದ್ದೇನ ಕಳ್ತನ ಬೈಕ್ ಆಗದೆ ನಿಂತಿದ್ದೇನ? ಬರುತ್ತೆ. ಏನಪ್ಪ ಮಾಡ್ತಿದ್ದೀರಿ ಎಲೆಕ್ಷನ್ ಕೆಲಸ? ಏನೋ ಟ್ರೈನಿಂಗ್ ಹೋಗಿ ಬಂದ್ರಂತಲ್ಲ, ಏನು ಹೇಳ್ಕೊಟ್ರು, ಏನು ಮಾಡಿ ಅಂತ ಹೇಳಿದ್ದಾರೆ. ನೀವೇನು ಮಾಡಿದ್ದೀರಿ? ಎಲೆಕ್ಷನ್ ಏನು ಮಾಡಬೇಡಿ ಎಂದವರು ಅಥವಾ ಮಾಡಿ ಎಂದವರು ಏನು ನಮ್ಗೆ ಅದು ಗೊತ್ತಾಗುತ್ತೆ. ಅಥವಾ ಎಲೆಕ್ಷನ್ಗೂ ನಿಮಗೂ ಸಂಬಂಧ ಇಲ್ಲವಾ? ಯಾರು ನಾಮಿನೇಟ್ ಮಾಡ್ಯಾರ? ಎಲ್ಲಿದ್ದಾರೆ ಅವರು? ಅವ್ರು ಏನು ಅವ್ರ ಪರವಾಗಿ ಹುಬ್ಳಿಯಲ್ಲಿದ್ದು ನೀವು ಏನು ಮಾಡಂಗಿಲ್ವಾ? ಇಲ್ಲಿ ಒಬ್ರು ನಾಮಿನೇಟ್ ಮಾಡಿರ್ತಾರೆ. ಎಲ್ಲಿದ್ದಾರೆ ಅವ್ರು ನಾಮಿನೇಟ್ ಮಾಡಿದವರು? ಇಲ್ಲಿ ಈ ಬೋರ್ಡ್ ಯಾರು ಹಾಕ್ತವ್ರು? ಅವರೇನಾ? ಯಾರು ಹಾಕಿದ್ರಿ? ಇವ್ರು ಬೇರೆ GRP ಅಂತ ನಿಮ್ಗೆ ಹೆಂಗೆ ಇನ್ಸ್ಟ್ರಕ್ಷನ್ಸ್ ಬಂತು ಇದು ಹಾಕ್ಬೇಕು ಅಂತ? ರಾತ್ರಿ ಕನ್ಸ್ ಬಂತ? ಇಲ್ಲ, ಒಂದು ಇನ್ಸ್ಟ್ರಕ್ಷನ್ಸ್ ಇರ್ತದಲ್ಲ. ಮತ್ತೆ ನಿಮ್ಗೊಂದು ಇನ್ಸ್ಟ್ರಕ್ಷನ್, ಅವ್ರಿಗೊಂದು ಇನ್ಸ್ಟ್ರಕ್ಷನ್, ಎಲ್ಲ ಸೇರ್ ಮಾಡೋದಿಲ್ಲಿ ರಿಸ್ಕಿಂಗ್ ಮಾಡಬೇಕು ಅಂತ, ಇಲ್ಲಿ ಏನೂ ಆಗಬಾರ್ದು ಅಂತ. ಏನ್ ಮಾಡಿದಿರಿ? ಮಾಡಿಲ್ವಲ್ಲ, ಅದಕ್ಕೆ ತಾನೇ ನಾನು ಆಗಂಗಿಲ್ಲ. ಬೇರೆ ದಿನ ಬೇರೆ ನಾವೆಲ್ಲ ಚೆಕ್ ಪೋಸ್ಟ್ಗಳು ಅಲ್ಲಿ FST ನಮ್ಮ ಟೀಮ್ಸ್ ಎಲ್ಲ ಫುಲ್ ಆಕ್ಟಿವೇಟ್ ಮಾಡಿ ಸ್ಟ್ರಾಂಗ್ ಮಾಡಿದೀವಿ. ಅವ್ರಿಗೆ ಇದೊಂದೇ ದಾರಿ ಈಗ. ಅವ್ರ